ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 6ನೆಯ ಭಾನುವಾರದಲ್ಲಿ ಇದ್ದೇವೆ. ನಾವು ಈಗಾಗಲೇ ತಪಸ್ಸು ಕಾಲದ 5 ವಾರಗಳನ್ನು ಕಳೆದಿದ್ದೇವೆ. ತಪಸ್ಸು ಕಾಲ ಅನ್ನೋದು ದೇವರ ಅನುಗ್ರಹದ ಕಾಲ. ದೇವರು ನಮ್ಮ ಮೇಲೆ ತಮ್ಮ ಆಶೀರ್ವಾದಗಳನ್ನು ಸುರಿಸುವ ಕಾಲ. ಆದುದರಿಂದ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ. 5 ವಾರಗಳನ್ನು ಕಳೆದ ನಾವು ಇಷ್ಟರ ತನಕ ಯಾವ ರೀತಿ ದೇವರ ಜೊತೆ ಪ್ರಯಾಣ ಮಾಡಿದ್ದೇವೆ ಎಂದು ತಿರುಗಿ ನೋಡೋಣ. ಒಂದು ವೇಳೆ ಈ ಸದಾವಕಾಶವನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೆ ಹೋಗಿದ್ದರೆ ನಾವು ಇನ್ನೂ ಇರುವ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಲು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆಗ ಮಾತ್ರ ನಾವು ಪ್ರಯಾಣ ಮಾಡುವ ಈ ತಪಸ್ಸು ಕಾಲಕ್ಕೆ ಒಂದು ಅರ್ಥ ಇರುವುದು. ಇಂದಿನ ವಾಚನಗಳು ನಮ್ಮನ್ನು ದೇಹ ಮತ್ತು ಆತ್ಮಗಳ ಬಗ್ಗೆ ಬಹಳವಾಗಿ ಆಲೋಚಿಸಿ ಧ್ಯಾನಿಸಲು ಕರೆ ನೀಡುತ್ತವೆ. ನನಗೆ ಕೆಲವು ಸಲ ವಿಮಾನದಲ್ಲಿ ಪ್ರಯಾಣಿಸುವ ಅವಕಾಶ ಸಿಕ್ಕಿತ್ತು. ಪ್ರತಿ ಸಲ ನಾನು ಪ್ರಯಾಣಿಸುವಾಗ ಕಿಟಕಿಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಏಕೆಂದರೆ ಅಲ್ಲಿಂದ ನಾವು ವಿಮಾನದ ಎಂಜಿನನ್ನು ನೋಡಬಹುದು ಮತ್ತು ರೆಕ್ಕೆಯನ್ನು ನೋಡಬಹುದು. ಕೆಲವು ಸಲ ಜೋರಾದ ಗಾಳಿ ಬೀಸಿದಾಗ, ಜೋರಾಗಿ ಮಳೆ ಬಂದಾಗ ವಿಮಾನದ ರೆಕ್ಕೆಗಳ ತುದಿಗಳು ಅಲ್ಲಾಡುವುದನ್ನು ನಾವು ನೋಡಬಹುದು. ಆಗಾಗಲೆಲ್ಲ ನನಗೆ ಭಯ ಆಗ್ತಿತ್ತು. ಏಕೆಂದರೆ ಅಕಸ್ಮಾತ್ ವಿಮಾನದ ರೆಕ್ಕೆ ಮುರಿದು ಹೋದರೆ ವಿಮಾನದ ಗತಿ ಏನು? ವಿಮಾನದಲ್ಲಿ ಪ್ರಯಾಣಿಸುವ ಎಲ್ಲರ ಗತಿ ಏನಾಗಬಹುದು? ನನ್ನ ಜೀವ ಏನಾಗಬಹುದು ಅಂತ ಭಯ ಪಡ್ತಿದ್ದೆ. ಆದರೆ ಒಂದು ಸಲ ವಿಮಾನದ ಪೈಲಟನ್ನು ನಾನು ನೋಡಿದಾಗ ಇದರ ಬಗ್ಗೆ ನಾನು ಚರ್ಚಿಸಿದಾಗ ಅವರು ನನಗೆ ಹೇಳಿದರು, ನಾವು ಏನೂ ಭಯ ಪಡಬೇಕಾಗಿಲ್ಲ. ಏಕೆಂದರೆ ವಿಮಾನದಲ್ಲಿರುವ ಎಲ್ಲ ಭಾಗಗಳಿಗಿಂತ ಅತಿ ಭದ್ರವಾದ, ಅತಿ ದೃಢವಾದ ಭಾಗ ಅನ್ನೋದು ರೆಕ್ಕೆಗಳು. ಒಂದು ವೇಳೆ ನಾವು ಗಾಳಿ ಹೊಡೆದಾಗ ರೆಕ್ಕೆಗಳು ಅಲ್ಲಾಡುವುದನ್ನು ನೋಡುವಾಗ ನಾವು ಹೆದರಬಾರದು. ಏಕೆಂದರೆ ಅದು ರೆಕ್ಕೆಗಳು ಸುರಕ್ಷಿತವಾಗಿವೆ ಎಂಬುದನ್ನು ಸೂಚಿಸುತ್ತದೆ ಅಂತ ಹೇಳಿದರು. ಈ ರೀತಿಯಾಗಿ ಹೇಳಿದ ಮೇಲೆ ಕೊನೆಯದಾಗಿ ಒಂದು ಮಾತನ್ನು ಸೇರಿಸಿದರು. ವಿಮಾನಕ್ಕೆ ರೆಕ್ಕೆಗಳನ್ನು ಅಳವಡಿಸಿಲ್ಲ, ಬದಲಾಗಿ ರೆಕ್ಕೆಗಳಿಗೆ ವಿಮಾನವನ್ನು ಜೋಡಿಸಲಾಗಿದೆ ಅಂತ ಹೇಳಿದರು. ನಮ್ಮ ವಿಷಯದಲ್ಲೂ ಕೂಡ ಇದು ಸತ್ಯ ಅನ್ನಬಹುದು. ನಾವು ನಮ್ಮ ಜೀವನದಲ್ಲಿ ಹಲವಾರು ಸಲ ನಮ್ಮ ದೇಹಕ್ಕೆ ಹೆಚ್ಚು ಗಮನವನ್ನು ನೀಡುತ್ತೇವೆ. ನಮ್ಮ ದೇಹಕ್ಕೆ ಒಂದು ಆತ್ಮವನ್ನು ಜೋಡಿಸಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮಕ್ಕೆ ಒಂದು ತಾತ್ಕಾಲಿಕವಾದ ದೇಹವನ್ನು ನೀಡಲಾಗಿದೆ ಎಂಬ ಸತ್ಯಾಂಶವನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು. ಆದರೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನೋಡುವಾಗ ನಾವೆಲ್ಲರೂ ದುಡಿಯುವುದು ಈ ಹಾಳು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದರೆ ಇಂದಿನ ವಾಚನಗಳು ನಮ್ಮ ಗಮನವನ್ನು ನಮ್ಮ ದೇಹಕ್ಕೆ ಅಲ್ಲ, ಬದಲಾಗಿ ನಮ್ಮ ಆತ್ಮದ ಬಗ್ಗೆ ಗಂಭೀರವಾಗಿ ಧ್ಯಾನಿಸಲು ಕರೆ ನೀಡುತ್ತವೆ. ಮತ್ತಾಯನು ಬರೆದ ಶುಭ ಸಂದೇಶ 16ನೆಯ ಅಧ್ಯಾಯ 26ನೆಯ ವಾಕ್ಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಾರೆ, ಒಬ್ಬನು ಈ ಇಡೀ ಜಗತ್ತನ್ನೇ ಗೆದ್ದುಕೊಂಡರೂ ತನ್ನ ಆತ್ಮದ ನಾಶವನ್ನು ಅವನು ಅನುಭವಿಸಿದರೆ ಅವನಿಗೆ ಏನು ಲಭಿಸುವುದು? ಅವನ ಆತ್ಮಕ್ಕೆ ಸಮನಾಗಿ ಅವನು ಏನನ್ನು ತಾನೇ ಕೊಡಬಹುದು? ಇದನ್ನೇ ನಮ್ಮ ಜೀವನದಲ್ಲಿ ನಾವು ನೋಡುತ್ತೇವೆ. ನಮ್ಮ ದೇಹ ಅನ್ನೋದು
ತಾತ್ಕಾಲಿಕ. ನಮ್ಮ ಮರಣದ ನಂತರ ಅದು ಕೊಳೆತು ಹೋಗುತ್ತದೆ, ಅದು ಅಳಿದು ಹೋಗುತ್ತದೆ, ಅದು ಮರೆಯಾಗಿ ಹೋಗುತ್ತದೆ. ಆದರೆ ನಮ್ಮ ಆತ್ಮ ಆ ರೀತಿ ಅಲ್ಲ. ನಮ್ಮ ಆತ್ಮ ಯಾವಾಗಲೂ ಜೀವಿಸುತ್ತಾ ಇರುತ್ತದೆ. ದೇವರು ಮಾನವನನ್ನು ಸೃಷ್ಟಿ ಮಾಡಿದಾಗ, ಅವನನ್ನು ಮಣ್ಣಿನಿಂದ ರೂಪಿಸಿದಾಗ ಮೊದಲು ಅದು ಬರೀ ಮಣ್ಣಾಗಿತ್ತು, ಧೂಳಾಗಿತ್ತು. ಯಾವಾಗ ದೇವರು ಆ ಮಣ್ಣಿನ ರೂಪಕ್ಕೆ ಉಸಿರು ನೀಡಿ ಆತ್ಮವನ್ನು ನೀಡಿದರೋ ಆವಾಗ ಮಾತ್ರ ಆ ರೂಪಕ್ಕೆ ಮನುಷ್ಯನ ಜೀವ ಸಿಕ್ಕಿತ್ತು. ಇಂದಿನ ಮೊದಲನೆಯ ವಾಚನದಲ್ಲಿ ಎಜೆಕಿಯೇಲ್ ಪ್ರವಾದಿಯ ಮುಖಾಂತರ ದೇವರು ಇದನ್ನೇ ಹೇಳುತ್ತಾರೆ. ಹಾಳಾದ ಈ ಶರೀರಕ್ಕೆ ದೇವರು ಉಸಿರು ನೀಡುತ್ತಾರೆ, ಆತ್ಮವನ್ನು ನೀಡುತ್ತಾರೆ. ನಮ್ಮ ಸಮಾಧಿಗಳನ್ನೆಲ್ಲ ತೆರೆದು ಅಲ್ಲಿರುವ ಮೂಳೆಗಳಿಗೆ ಹೊಸ ಜೀವವನ್ನು ನೀಡುತ್ತಾರೆ. ಆ ಜೀವವನ್ನು ಪಡೆದಾಗ ಮಾತ್ರ ನಮಗೆಲ್ಲರಿಗೂ ಮಾನವರು ಅನ್ನುವ ಅಂತಸ್ತು ಸಿಗುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಮಾರ್ತಾ ಮತ್ತು ಮರಿಯಳು ಯೇಸು ಸ್ವಾಮಿಯ ಬಳಿಗೆ ಬಂದು ತಮ್ಮ ಸಹೋದರನ ದೈಹಿಕ ಮರಣದ ಬಗ್ಗೆ ಅವರು ಚಿಂತಿಸಿ ಹೇಳುತ್ತಾರೆ, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ ಅಂತ. ಆದರೆ ಯೇಸು ಸ್ವಾಮಿ ದೇಹದ ಮರಣದ ಬಗ್ಗೆ ಚಿಂತಿಸುತ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಪುನರುತ್ಥಾನದ ಬಗ್ಗೆ ಅವರು ನಮಗೆ ಹೊಸ ಮಾಹಿತಿಯನ್ನು ನೀಡುತ್ತಾರೆ. ಅದೇನೆಂದರೆ, ನಾನೇ ಜೀವ, ನಾನೇ ಪುನರುತ್ಥಾನ, ನನ್ನಲ್ಲಿ ವಿಶ್ವಾಸವಿಡುವವನು ಮೃತಪಟ್ಟರೂ ಜೀವಿಸುತ್ತಾನೆ ಎಂದು ದೇವರಲ್ಲಿ ನಾವು ಇಡಬೇಕಾದ ವಿಶ್ವಾಸದ ಬಗ್ಗೆ ನಮ್ಮ ಕಣ್ಣುಗಳನ್ನು ತೆರೆಯುತ್ತಾರೆ, ನಮ್ಮ ಮನಸ್ಸಿನ ಅಂತರಾಳವನ್ನು ಸೆಳೆಯುತ್ತಾರೆ. ಆದುದರಿಂದ ನಾವು ಗಮನ ನೀಡಬೇಕಾಗಿರುವುದು ನಮ್ಮ ದೇಹಕ್ಕೆ ಮಾತ್ರವಲ್ಲ, ದೇಹಕ್ಕಿಂತ ಹೆಚ್ಚಾಗಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಗಮನವನ್ನು ನೀಡಬೇಕು. ಅದರ ಬೆಳವಣಿಗೆ, ಅದರ ಪೋಷಣೆಗೆ ನಾವೆಲ್ಲರೂ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಬೇಕು. ಇದೇ ನಮ್ಮ ಧರ್ಮಸಭೆ ಈ ತಪಸ್ಸು ಕಾಲದಲ್ಲಿ ನಮ್ಮ ಮೇಲೆ ಹೊರಿಸುವ ಒಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿ ದೇವರ ಮಕ್ಕಳಾಗೋಣ. ಆಮೆನ್.